ಮನುವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರೋ ಕಾಲಕ್ಕಿದ್ದು ಅವರು ಜೀವಂತವಾಗಿ ಇದ್ದಾಗ ಸಹಿತ ಅವರಿಗೆ ಭಾಳಷ್ಟು ಸಾಕಷ್ಟು ತೊಂದರೆ ಕೊಟ್ಟರು. ಮುಂಬರುವ ದಿನಗಳಲ್ಲಿ ಇವರಿಗೆ ಅದೇ ರೀತಿ ಅನಂತಕುಮಾರ್ ಹೆಗಡೆಗೆ ಕೊಟ್ಟಿರ್ತಕ್ಕಂಥ ಪಾಠನೇ ಇವ್ರಿಗೆ ಕೂಡ ನಾವು ಮಾಡ್ತೀವಿ. ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕೆಗಳು ಕೊಡೋದ್ರ ಮುಖಾಂತರನೇ ಇವತ್ತು ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಸಂವಿಧಾನ ಒಂದು ವೇಳೆ ಬದಲಾವಣೆ ಮಾಡೋಕೆ ಅವ್ರು ಹೊಂಟ್ರಂದ್ರೆ ಇಡೀ ದೇಶದಾಗೆ ಜನ ದಂಗೆ ಹೇಳ್ತದೆ ರೀ. ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು ಯಾವುದೇ ರೀತಿಯಿಂದ ಯೋಜನೆಗಳು ಇಲ್ಲಿ ಕಾರ್ಯಕರ್ತಾಗ ಆಗ್ತಾಯಿಲ್ಲ. ಯುವಕರಿಗೆ ಉದ್ಯೋಗ ಕೊಡ್ರಿ ಅಂದರೆ ಪಕೋಡ ಮಾರಲಿಕ್ಕೆ ಹೋಗಲಿ ಅನ್ನೋಂಥ ಒಂದು ಹೇಳಿಕೆಯನ್ನು ನೀಡುವ ಮುಖಾಂತರ ಏನು ನಮ್ಮ ಬೆನ್ನೆಲುಬಾಗಿ ನಮ್ಮ ದೇಶದ ಸ್ಟ್ರೆಂತ್ ಇದೆ, ಏನು ಪವರ್ ಇದೆ ಯುವಕರದು, ಆ ಯುವಕರನ್ನೇ ಒಂದು ಅವಮಾನಿಸುವಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಇವತ್ತಿನ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಲಾರ್ದಕ್ಕೇ ಇವತ್ತಿನ ದಿನ ಒಂದು ಎಲ್ಲ ಸರ್ಕಾರಗಳು ಫೇಲ್ ಆಗಿವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ನಾವು ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಬಂದೀವಿ ಅಂತ ಹೇಳ್ತಾರೆ. ಅದರ ಬಗ್ಗೆ ಒಂದು ದಿನ ಆದರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಖಂಡಿಸಿಲ್ಲ. ನಮ್ಮ ಸಂವಿಧಾನ ಅಡಿಯಲ್ಲಿ ಸಿಗತಕ್ಕಂಥ ಎಲ್ಲ ಸರ್ವ ಜನಾಂಗದ ಎಲ್ಲ ಜಾತಿಗಳಿಗೆ ಸಿಗತಕ್ಕಂಥ ಹಕ್ಕುಗಳನ್ನು ಒಂದು ಕುಂಠಿತ ಮಾಡಿಕೊಂಡು ಈ ದೇಶವನ್ನು ಹಾಳು ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಕಣ್ಣಿಗೆ ಕಾಣ್ತದೆ. ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಭಾರತ ದೇಶದಲ್ಲಿ ಬಂದ ಮೇಲೆ ಇತ್ತೀಚೆಗೆ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದೆ. ಮತ್ತು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನಿರಂತರ ಅಪಮಾನ ಮಾಡ್ತಾ ಬಂದಿದ್ದು ಎಲ್ಲರಿಗೂ ಜಗಜ್ಜಾಹಿರದ ವಿಷಯ ಗೊತ್ತಿದೆ. ಮತ್ತು ಇನ್ನೊಂದಿನದ ಮನುವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರೋ ಕಾಲಕ್ಕಿದ್ದು ಅವರು ಜೀವಂತವಾಗಿ ಇದ್ದಾಗ ಸಹಿತ ಅವರಿಗೆ ಭಾಳಷ್ಟು ಸಾಕಷ್ಟು ತೊಂದರೆ ಕೊಟ್ಟರು. ಅವರು ನಮ್ಮನ್ನು ಮಹಾಪರಿನಿರ್ವಾಣೆ ಆದಮೇಲೆ ಅವರು ಸಂವಿಧಾನಕ್ಕೂ ಕೂಡ ಮೊದಲು ಎಷ್ಟು ಕಷ್ಟ ಕೊಟ್ಟಿದ್ರು, ಅದೇ ಥರ ಈ BJP ಸರ್ಕಾರಗಳು ನಮಗೆ ಒಂದು ದಿನನಿತ್ಯ ಒಂದು ಅವಮಾನ ರೀತಿಯಲ್ಲಿ ಮೊನ್ನೆ ಗೃಹ ಮಂತ್ರಿ ಅವರು ಒಂದು ಅಂಬೇಡ್ಕರ್ ಅಂತ ಒಂದು ಶೋಕಿ ಹೇಳಿಕೆಯನ್ನು ಕೊಟ್ಟಿದ್ದರು. ಅದು ವಿರುದ್ಧ ಇಡೀ ದೇಶದಂತ ಪ್ರತಿಭಟನೆ ಆದರೂ ಸಹಿತ ಅವರೊಂದು ಕೂಡಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಇನ್ನೂ ಕೊಟ್ಟಿಲ್ಲ ಅಂದ್ರೆ ಇವರು ಎಷ್ಟು ಯಾವ ಮಟ್ಟಿಗೆ ಒಂದು ಇವರು ಸರ್ಕಾರ ಒಂದು ದಪ್ಪ ಚರ್ಮ ಆಗಿದೆ ಅಂತಂದ್ರೆ ನಾವೆಲ್ಲ ತಿಳ್ಕೊಬೇಕಾಗಿದೆ. ಇವರು ಮೊದಲಿರ್ತಕ್ಕಂಥ ಅವರು ಅನಂತಕುಮಾರ್ ಹೆಗಡೆ ಅವರು ಕೂಡ ನಾವು ಬಂದಿರೋದೇ ಸಂವಿಧಾನ ಬದಲಿ ಮಾಡೋಕ್ಕೆ ಬಂದೀವಿ, ನಾವು ಬದಲಿ ಮಾಡತ್ತೀವಿ ಅಂತೇಳಿ ಅಂತರ್ಗಿನದ ಜನತೆ, ನಮ್ಮ ಕನ್ನಡ ಜನತೆ ಒಂದು ತಕ್ಕ ಉತ್ತರ ಕೊಟ್ಟಾರ. ಅದರಂತೆ ಮುಂಬರುವ ದಿನಗಳಲ್ಲಿ ಇವರಿಗೇನದ ಈಗ ಅಮಿತ್ ಶಾಗೆ ಆಗಿರ್ಬೋದು, BJP ಸರ್ಕಾರದವ್ರಿಗೆ ಆಗಿರ್ಬೋದು, ಮುಂಬರುವ ದಿನಗಳಲ್ಲಿ ಇವರಿಗೆ ಅದೇ ರೀತಿ ಅನಂತಕುಮಾರ್ ಹೆಗಡೆಗೆ ಕೊಟ್ಟಿರ್ತಕ್ಕಂಥ ಪಾಠನೇ ಇವ್ರಿಗೆ ಕೂಡ ನಾವು ಮಾಡ್ತೀವಿ ಅಂತಂದು ಈ ಸಂದರ್ಭದಲ್ಲಿ. ಇನ್ನು ಸಾಕಷ್ಟು ನಮಗೆ ಸಂವಿಧಾನ ಅಡಿಯಲ್ಲಿ ಹಕ್ಕುಗಳು ಇನ್ನೂ ಸಿಗ್ತಾಯಿಲ್ಲ. ಯಾಕಂದ್ರೆ ಕೆಲವೊಂದು ಮಾತ್ರ ನಮಗೂ ಈ SC/ST ಜನಗಳಿಗಾಗಿರ್ಬೋದು, ಇಡೀ ಬಹುಸಂಖ್ಯಾತರಿಗಾಗಿರ್ಬೋದು ಇತ್ತೀಚೆಗೆ ಸ್ವಲ್ಪ ಯೋಜನೆಗಳು ಮುಟ್ತಾ ಇದ್ದಾವೆ. ಇನ್ನು ಅದ್ರ ಬಿಟ್ಟರೆ ಮತ್ತೆ ಯಾವುದೇ ಒಂದು ಯೋಜನೆಗಳು ಇನ್ನೂ ತನಕ ಸಂಪೂರ್ಣವಾಗಿ ಒಂದು ದೇಶದ ಜನತೆಗೆ ಯಾವುದೇ ರೀತಿಯ ಒಂದು ಹಕ್ಕುಗಳು ಸಿಕ್ಕಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂವಿಧಾನ ವಿರೋಧವಾಗಿಯೇ ನಡ್ಕೊಂತ ಹೋಗ್ಕೊಳ್ತಾ ಇರ್ತದೆ ಕೇಂದ್ರ ಸರ್ಕಾರ. ಕೇಂದ್ರದಲ್ಲಿ BJP ಸರ್ಕಾರ ಜಾತ್ಯತೀತ ಸರ್ಕಾರ. ಇವತ್ತು ಏನಾದಪ್ಪ ಅಂತಂದ್ರೆ ಸಮಾನತೆ ಇಲ್ಲ, ಒಂದು ಯಾವುದೇ ಒಂದು ಆಡಳಿತ ಪಕ್ಷದಲ್ಲಿ ಕೂಡ ಒಂದು ಹೊಂದಾಣಿಕೆ ಇಲ್ಲ. ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕೆಗಳು ಕೊಡೋದ್ರ ಮುಖಾಂತರನೇ ಇವತ್ತು ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಅದನ್ನು ಬದಲಾವಣೆ ಮಾಡೋಕ್ಕೆ ಮಾತ್ರ ಈ ಜನ್ಮದಲ್ಲಾದರೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಜನ್ಮದಲ್ಲಾದರೂ ಕೂಡ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಸಂವಿಧಾನದ ಅಡಿಯಲ್ಲೇ ಕೇಂದ್ರ ಸರ್ಕಾರ ನಡಿಬೇಕು, ಅದರ ವಿರುದ್ಧವಾಗಿ ನಡ್ಕೊಂಡು ಹೊಂಟದ. ಇವತ್ತೇನೋ BJP ಸರ್ಕಾರದಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು, ಕೇಂದ್ರದ ಗೃಹ ಮಂತ್ರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿರ್ತಕ್ಕಂಥ ವಿಶ್ವರತ್ನ ಅಂಬೇಡ್ಕರ್ ಅವ್ರನ್ನೇ ಅವರು ಇವತ್ತು ಗಡಿ ಬರೀ ಅಂಬೇಡ್ಕರ್ ಒಂದು ಹೀಯಾಳಿಸಿ ಮಾತಾಡ್ತಕ್ಕಂಥ ಒಂದು ವಿರೋಧ ಪಕ್ಷದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಈ ಒಂದು ಸಂಪುಟದಿಂದ ವಜಾಗೊಳಿಸಬೇಕು, ಕೇಂದ್ರ ಸರ್ಕಾರ ಸಂವಿಧಾನದ ಅಡಿಯಲ್ಲೇ ನಡಿಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಮುಂದೆ ಮಾತಾಡ್ತಾರೆ. ಮೋದಿ ಸರ್ಕಾರ ಬಂದ ಮ್ಯಾಗ ಎಲ್ಲ ಹದಗೆಟ್ಟೋಗ್ಯದ ಸರ್ಕಾರ. ಬಡವರಿಗೆ ಕೆಲಸ ಇಲ್ಲ, ಯುವಕರಿಗೆ ಉದ್ಯೋಗ ಇಲ್ಲ, ಏನು ಕೆಲಸನೇ ಇಲ್ಲ, ಮಾಡೋದಿಲ್ಲ, ಬರೀ ಸುಳ್ಳು ಹೇಳೋದೊಂದೇ ಅವ್ರದ್ದು ಸರ್ಕಾರ. ಸಂವಿಧಾನ ತೆಗಿಬೇಕು, ಅದು ಬದಲಾವಣೆ ಮಾಡಬೇಕಂತ ಆ ಮಂದಿದೆಲ್ಲ ಅದಕ್ಕೆ ಒತ್ತಾದ ಭಾಳ ದಿವಸದಿಂದ ಅವ್ರು ನಡೆದೀಗ 10 ವರ್ಷ ಹೋಗಿ 12 ವರ್ಷ ಆಯ್ತು ಈಗ ಅಧಿಕಾರ ಮಾಡೋಕೆ. ಸಂವಿಧಾನ ಬದಲಿ ಮಾಡ್ತೀವಿ ಅಂತಾರೆ, ಅದು ಯಾವತ್ತೂ ಯಾರಿಂದನೂ ಬದಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸಂವಿಧಾನ ಒಂದು ವೇಳೆ ಬದಲಾವಣೆ ಮಾಡೋಕೆ ಅವ್ರು ಹೊಂಟ್ರಂದ್ರೆ ಇಡೀ ದೇಶದಾಗೆ ಜನ ದಂಗೆ ಹೇಳ್ತದೆ ರೀ. ಹಾಗಾಗಿ
ಸಂವಿಧಾನ ಬದಲಿ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋದು ಸಂವಿಧಾನದ ಅಡಿಯಲ್ಲಿ ಸರ್ಕಾರ ನಡಿಬೇಕು, ಸೆಂಟ್ರಲ್ದಾಗಲಿ ಸ್ಟೇಟ್ದಾಗಲಿ. ಅಲ್ಲ ಆಗೋದೇ ಇಲ್ಲ ಬದಲಾವಣೆ. ಒಂದು ವೇಳೆ ಅಚಾನಕ್ ಬದಲಾವಣೆ ಆಗೋದು ಪ್ರಸಂಗ ಬಂದರೆ ದಂಗೆ ಹೇಳ್ತು ಅಂತ ಹೇಳಿದ್ನಲ್ರಿ, ದೇಶದಲ್ಲಿ ಕ್ರಾಂತಿ ಆಗ್ತದೆ. ಅಮಿತ್ ಶಾ ಅವರು ಇಂಥ ಒಂದು ಅಂಬೇಡ್ಕರ್ ಅನ್ನೋಂಥ ಹೇಳಿಕೆಯನ್ನು ಭಾಳ ಕ್ಷುಲ್ಲಕ ರೀತಿಯಿಂದ ಹೇಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ, ಅಪಮಾನವನ್ನು ಕೂಡ ಮಾಡಿದ್ದಾರೆ. ಸೊ ಈ ಒಂದು ಇದರಲ್ಲಿ ನಾವು ನೋಡಬೇಕಾದ್ರೆ ಕೇಂದ್ರ ಸರ್ಕಾರ ಇವತ್ತಿನ ಸಂವಿಧಾನ ಅಡಿಯಲ್ಲಿ ನಡೀತಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಇಲ್ಲ, ನಿಜವಾಗ್ಲೂ ಇದು ನಾವು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅವಕಾಶವನ್ನೇ ಕೊಟ್ಟಿದ್ದಾರೆ. ಕಾಲಕ್ಕೆ ಒಂದು ಏನಂತಂದರೆ ಸಂವಿಧಾನನ ತಿದ್ದುಪಡಿ ಮಾಡ್ಬೋದು ಅಂತೇಳಿ. ಸೊ ಇವರು ತಿದ್ದುಪಡಿ ಇಲ್ಲ, ಇಡೀ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕನ್ನೋಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಅವರ ಒಳ ಮನಸ್ಸು, ಅವರ ಹಿಡನ್ ಅಜೆಂಡಾ ಕೂಡ ಅದೇ ಆಗಿದೆ. ಒಂದು ಸಂವಿಧಾನನ ಬದಲಾವಣೆ ಮಾಡಿ ಏನು ಈ ಹಿಂದೆ ಇದ್ದಂಥ ಒಂದು ಮನುವಾದವನ್ನು ಪುನಃಸ್ಥಾಪಿಸಿ ಒಂದು ವರ್ಗ ರೂಪದಲ್ಲಿ ಏನು ಇದ್ದು ಆಡಳಿತ ಆ ರೀತಿಯಾಗಿ ಅಧಿಕಾರ ವಿಂಗಡಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಈ ಕೇಂದ್ರ ಸರ್ಕಾರ ವಹಿಸ್ಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿಯೇ ಹಲವಾರು ಹೇಳಿಕೆಗಳನ್ನು ನಾವು ಕಂಡಿದ್ದೇವೆ. ಅನಂತಕುಮಾರ್ನ ಹೆಗಡೆ ಅವರು ನಾವು ಬಂದಿರುವುದೇ ಸಂವಿಧಾನ ಬದಲಿಸೋಕ್ಕೆ ಬಂದಿದ್ದೀವಿ ಅನ್ನುವಂಥದ್ದಾಗಲಿ, CT ರವಿ ಅವರ ಹೇಳಿಕೆ ಆಗಲಿ, ನಮ್ಮ ಪೇಜಾವರ ಶ್ರೀ ಅವರ ಹೇಳಿಕೆ ಆಗಲಿ, ಅಥವಾ ಈ ಒಂದು ಇತ್ತೀಚೆಗೆ ಅಮಿತ್ ಶಾ ಅವರ ಹೇಳಿಕೆ ಆಗಿರ್ಬೋದು, ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆ ಆಗಿರ್ಬೋದು. ಇವರು ಒಂಥರ ಒಂದು ಏನಂದರೆ ಈ ಸಂವಿಧಾನ ಇರೋದ್ರಿಂದನೇ ಇವತ್ತಿನಲ್ಲಿ ಅಧಿಕಾರ ವಿಂಗಡಣೆ ಆಗಿದೆ. ಒಂದು ಅಸ್ಪೃಶ್ಯ ಜನಾಂಗ, ಶೋಷಿತ ಜನಾಂಗ ಒಂದು ಮಾನವರಾಗಿ ಮಾನವೀಯತೆ ಒಂದು ಉನ್ನತ ಮಟ್ಟದ ಜೀವನ ಸಾಗಿಸ್ಬೇಕನ್ನೋಂಥ ವಿಚಾರದಲ್ಲಿ ಅವರು ಇದು ಮಾಡ್ತಿದ್ದಾರೆ. ಸೊ ಹಾಗಾಗಿ ಏನು ಅಲ್ಪಸಂಖ್ಯಾತರಾಗಿರ್ಬೋದು, ಶೋಷಿತ ಸಮುದಾಯವನ್ನು ಇವರು ಆದಷ್ಟು ಮತ್ತಷ್ಟು ಅವ್ರನ್ನ ಒಂದು ಕೆಳಮಟ್ಟದಲ್ಲಿ ನೋಡಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ಸಂವಿಧಾನವನ್ನು ಬದಲಾವಣೆ ಮಾಡಿದಾಗ ನಾವು ಯಾರು ಪ್ರತಿಭಟಿಸೋದಾಗಲಿ, ಹಕ್ಕನ್ನು ಕೇಳೋದಾಗಲಿ ಯಾವುದೇ ಅಧಿಕಾರ ಇರೋದಿಲ್ಲ. ಸೊ ಹಾಗಾಗಿ ಸಂವಿಧಾನವನ್ನೇ ಬದಲಿಸಬೇಕನ್ನುವಂಥ ವಿಚಾರವನ್ನು ಈ ಒಂದು ಕೇಂದ್ರ ಸರ್ಕಾರ ಅಥವಾ BJP ನೇತೃತ್ವದ RSS ನೇತೃತ್ವದ ಸರ್ಕಾರಗಳು ಇವತ್ತಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲ, ಈಗ ಹಕ್ಕುಗಳು ಯಾವ ಸಿಗ್ತಾ ಇಲ್ಲ. ಸಂವಿಧಾನ ಅಡಿಯಲ್ಲಿ ಹಕ್ಕುಗಳನ್ನೇ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು ಯಾವುದೇ ರೀತಿಯಿಂದ ಯೋಜನೆಗಳು ಇಲ್ಲಿ ಕಾರ್ಯಗರ್ತಕ ಆಗ್ತಾಯಿಲ್ಲ. ನಾವು ಹೇಳ್ಬೇಕಾದ್ರೆ ಒಂದು ಮನರೇಗಾ ಯೋಜನೆಯಲ್ಲಿ ಕೂಡ ಭಾಳಷ್ಟು ಏನು ಬಡವರ ಒಂದು ಯೋಜನೆ ಆಗಿತ್ತು ಇಂದ ತಂದಿರುವಂಥ UPA ಸರ್ಕಾರ. ಅದರಲ್ಲಿಂಥ ಒಂದು ನೆಮ್ಮದಿ ಜೀವನ ಹಳ್ಳಿಯಲ್ಲಿರುವಂಥ ಹೆಣ್ಮಕ್ಳಾಗಿರೋದು, ಸಾರ್ವಜನಿಕರು ಈ ಒಂದು ಹಳ್ಳಿಗಳನ್ನು ತೊರೆದು ಸಿಟಿಗಳಿಗೆ ಹೋಗಬಾರ್ದು ಅನ್ನುವಂಥ ವಿಚಾರ ಇಟ್ಕೊಂಡು ಇಂಥ ಯೋಜನೆಯನ್ನು ಮಾಡಿದರು. ಅಂಥ ಯೋಜನೆ ಕೂಡ ಇವತ್ತಿನಲ್ಲಿ ಎಫೆಕ್ಟ್ ಆಗಿ ಕಾರ್ಯಗತ ಆಗ್ತಾಯಿಲ್ಲ. ಸೊ ಅದ್ರ ಜೊತೆಗೆ ಇನ್ನಿತರ ಹಲವಾರು ಯೋಜನೆಗಳು ನಾವು ತಂದಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯ ಯೋಜನೆಗಳು ಜಾರಿ ಆಗ್ತಿದ್ದಿಲ್ಲ. ವಿಶೇಷವಾಗಿ ನಮ್ಮ SC ST ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ಏನೋ ಸ್ಕಾಲರ್ಶಿಪ್ ಸಿಗ್ತಾಯಿಲ್ಲ. ಜೊತೆಗೆ ಯುವಕರಿಗೆ ಉದ್ಯೋಗ ಸಿಗ್ತಾಯಿಲ್ಲ. ಏನಂತಂದರೆ ನೀವು ಗಮನಿಸಿದ್ದೀರಿ, ಯುವಕರಿಗೆ ಉದ್ಯೋಗ ಕೊಡ್ರಿ ಅಂದರೆ ಪಕೋಡ ಮಾರಲಿಕ್ಕೆ ಹೋಗಲಿ ಅನ್ನೋಂಥ ಒಂದು ಹೇಳಿಕೆಯನ್ನು ನೀಡುವ ಮುಖಾಂತರ ಏನು ನಮ್ಮ ಬೆನ್ನೆಲುಬಾಗಿ ನಮ್ಮ ದೇಶದ ಸ್ಟ್ರೆಂತ್ ಇದೆ, ಏನು ಪವರ್ ಇದೆ ಯುವಕರದು, ಆ ಯುವಕರನ್ನೇ ಒಂದು ಅವಮಾನಿಸುವಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿಯ ಒಂದು ಯೋಜನೆಗಳಾಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಇನ್ನಿತರ ಕೆಲಸ ಕಾರ್ಯಗಳು ಎಫೆಕ್ಟಿವ್ ಆಗಿ ಜನಸಾಮಾನ್ಯರಿಗೆ ಮುಡ್ತಾ ಇಲ್ಲ. ಸೊ ಹಾಗಾಗಿ ಇವತ್ತಿನ ಎಲ್ಲ ಸರ್ಕಾರಗಳು, ಮ್ಯಾಕ್ಸಿಮಮ್ ಸರ್ಕಾರಗಳು ಇವತ್ತಿನ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಲಾರ್ದಕ್ಕೇ ಇವತ್ತಿನ ದಿನ ಎಲ್ಲ ಸರ್ಕಾರಗಳು ಫೇಲ್ ಆಗಿವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು BJP ಸರ್ಕಾರ ಸಂವಿಧಾನ ಅಡಿಯಲ್ಲಿ ಸರ್ಕಾರ ನಡೆಯೋದು ಭಾಳ ಕಷ್ಟ. ಅವ್ರು ಯಾವುದನ್ನು ಆಗೋದಿಲ್ಲ, ನಡೆಸಲ್ಲ. ಕಾರಣ ಇಷ್ಟೇ, ಮಾತಿಗೊಮ್ಮೆ ಸಂವಿಧಾನ ಬಗ್ಗೆ ನಮಗೆ ಗೌರವ ಅಂತ ಹೇಳ್ತಾರೆ. ಗೌರವವಿಲ್ಲ, ಅಗೌರವ ತೋರಿಸ್ಕೊಂಡೇ ಬಂದಾರ ಅವರು. ಸಂವಿಧಾನ ಅಡಿಯಲ್ಲೇ ಸರ್ಕಾರ ನಡೀತಕ್ಕಂಥ ಅವರು ಸರ್ಕಾರ ಇಲ್ಲ, ಮನೋವಾದ ಸರ್ಕಾರ ಮಾಡ್ಕೊಂಡು ಹೊಂಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರಿಗೆ ಒಂಥರ ಫ್ಯಾಷನ್ ಮಾಡ್ಕೊತ ಹೊಂಟ್ರು, ಅವಮಾನ ಮಾಡ್ಲತ್ತಾರ. ತಪ್ಪು ಅವ್ರದ್ದು. ಮೋದಿ ಸರ್ಕಾರ ಬಂದ ಮೇಲೆ ಏನೋ ಹಾಸಿಟ್ಟಂಥ ಒಂದು ದೇಶ ಕುಂತಿತ್ತು. ಎಲ್ಲ ಬಡತನಿದ್ದ ರೈತರನ್ನು, ಬಡತನಿದ್ದ ಜನಗಳನ್ನು ಅತಿ ಬಡತನಾಗಿ ಮಾಡಿ ತುಳಿದು ಸಾಯಿಸಕತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ, ಇತ್ತೀಚೆಗೆ ಅವರು ಮೋದಿ ತಮ್ಮ ಕ್ಯಾಬಿನೆಟ್ ಸಚಿವರಾಗಲಿ, ಒಬ್ಬ ಲೋಕಸಭಾ ಸದಸ್ಯರಾಗಲಿ ನೇರವಾಗಿ ಹೇಳ್ತಾರೆ, ನಾವು ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಬಂದೀವಿ ಅಂತ ಹೇಳ್ತಾರೆ. ಅದರ ಬಗ್ಗೆ ಒಂದು ದಿನ ಆದರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಖಂಡಿಸಿಲ್ಲ. ಅದು ಏನೋ ಒಂದು ರೀತಿ ನೋಡ್ರೆ ಹಿಂಬಲಕರಾಗಿ ಅವರೇ ಕೂಡ ಬೆಂಬಲ ಸೂಸ್ತಾರಂತ ಒಂದು ರೀತಿ. ಮೋದಿಯವರು ಆಡಳಿತ ನಡೆಸೋದು RSS ಹಿನ್ನೆಲೆಯಲ್ಲಿ RSS ಒಂದು ಸಪೋರ್ಟಿಂದ ನಡೆಸ್ತಾರೆ ಹೊರತು ಅವ್ರು ದೇಶದ ರಕ್ಷಣೆಗಾಗಿಲ್ಲ.
ದೇಶ ಭಾಳ ದುಸ್ಥಿತಿಯಲ್ಲಿದ್ದದ, ಜನಗಳು ಭಾಳ ಹತ್ತಿರದಿಂದ ನೋಡತ್ತರ. ಮುಂದಿನ ದಿನಗಳಲ್ಲಿ ದೇಶಕ್ಕೆ ಅಪಾಯದಲ್ಲ ಅಂತ ಅದ. ನಾವು ಎಚ್ಚರ ಇರಬೇಕು. ನಾವು ಸಂವಿಧಾನ ರಕ್ಷಣೆಗಾಗಿ ನಾವೆಲ್ಲರೂ ಬದ್ಧರಾಗಿರ್ಬೇಕು. ದೇಶದ ಜನತೆ ಎಲ್ಲರೂ ಮುಂದಿನ ದಿನಗಳಲ್ಲಿ ದೇಶಕ್ಕೆ ಸಂವಿಧಾನ ಬಗ್ಗೆ ಭಾಳ ಆಘಾತಕಾರಿ ವಿಷಯಗಳನ್ನು ತಂದಾಸ್ತಾರೆ. ಅವರು ಮನೋವಾದಿ ಸರ್ಕಾರ ನಡೆಸೋಕೆ ಪ್ರಯತ್ನ ಮಾಡ್ಯಾರ. ನಮ್ಮ ಸಂವಿಧಾನ ಅಡಿಯಲ್ಲಿ ಸಿಗತಕ್ಕಂಥ ಎಲ್ಲ ಸರ್ವ ಜನಾಂಗದ ಎಲ್ಲ ಜಾತಿಗಳಿಗೆ ಸಿಗತಕ್ಕಂಥ ಹಕ್ಕುಗಳನ್ನು ಒಂದು ಕುಂಠಿತ ಮಾಡಿಕೊಂಡು ಈ ದೇಶವನ್ನು ಹಾಳು ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಕಣ್ಣಿಗೆ ಕಾಣ್ತದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಸಂವಿಧಾನ ಬದಲಾವಣೆಗಾಗಿ ಈ BJP ಅವರು ತಯಾರಿಗೋಸ್ಕರ ಎಲ್ಲರೂ ತಯಾರಾಗಿ ನಾವು ರಕ್ಷಣೆಗಾಗಿ ನಿಲ್ಲಬೇಕಂತ ನನ್ನ ಅಭಿಪ್ರಾಯ. ದೇಶದಲ್ಲಿ ಆಡಳಿತ ನಡೀತಾ ಇತ್ತು. ಆದರೆ ಮೋದಿ ಸರ್ಕಾರ ಬಂದ ಮ್ಯಾಗ ಎಲ್ಲ ಹದಗೆಟ್ಟು ಹೋಗ್ಯದ ಸರ್ಕಾರ. ಬಡವರಿಗೆ ಕೆಲಸ ಇಲ್ಲ, ಯುವಕರಿಗೆ ಉದ್ಯೋಗ ಇಲ್ಲ, ಏನು ಕೆಲಸನೇ ಇಲ್ಲ, ಮಾಡೋದಿಲ್ಲ. ಬರೀ ಸುಳ್ಳು ಹೇಳೋದೊಂದೇ ಅವ್ರದ್ದು ಸರ್ಕಾರ. ಸಂವಿಧಾನ ತೆಗಿಬೇಕು, ಅದು ಬದಲಾವಣೆ ಮಾಡಬೇಕಂತ ಆ ಮಂದಿದೆಲ್ಲ ಅದಕ್ಕೆ ಒತ್ತಾದ ಭಾಳ ದಿವಸದಿಂದ ಅವ್ರು ನಡೆದೀಗ 10 ವರ್ಷ ಹೋಗಿ 12 ವರ್ಷ ಐತಿ ಈಗ ಅಧಿಕಾರ ಮಾಡೋಕೆ. ಸಂವಿಧಾನ ಬದಲಿ ಮಾಡ್ತೀವಿ ಅಂತಾರೆ. ಅದು ಯಾವತ್ತೂ ಯಾರಿಂದನೂ ಬದಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸಂವಿಧಾನ ಒಂದು ವೇಳೆ ಬದಲಿ ಮಾಡೋಕೆ ಅವ್ರು ಹೊಂಟ್ರಂದ್ರೆ ಇಡೀ ದೇಶದಾಗೆ ಜನ ದಂಗೆ ಹೇಳ್ತದೆ ರೀ. ಹಾಗಾಗಿ ಸಂವಿಧಾನ ಬದಲಿ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋದು ಸಂವಿಧಾನದ ಅಡಿಯಲ್ಲಿ ಸರ್ಕಾರ ನಡಿಬೇಕು, ಸೆಂಟ್ರಲ್ದಾಗಲಿ ಸ್ಟೇಟ್ದಾಗಲಿ. ಎಲ್ಲ ಸಿಗ್ತದೆ, ಎಲ್ಲ ಸವಲತ್ತು ಸಂವಿಧಾನ ಅಡಿಯಲ್ಲಿ ಏನೇನು ಬೇಕು ಎಲ್ಲ ಜನರಿಗೆ ಸಿಗ್ತಾಯಿದೆ. ದೇಶ ತುಂಬ ಎಲ್ಲ ನಮ್ಮ ಹಕ್ಕುಗಳು ನಮಗೆ ಬರ್ತಾಯಿದೆ ಸರ್. ಅದನ್ನೇನು ನೋ ಡೌಟ್ ಅಲ್ಲ. ಆಗೋದೇ ಇಲ್ಲ ಬದಲಾವಣೆ. ಒಂದು ವೇಳೆ ಅಚಾನಕ್ ಬದಲಾವಣೆ ಆಗೋದು ಪ್ರಸಂಗ ಬಂದರೆ ದಂಗೆ ಹೇಳ್ತಂತ ಹೇಳಿದ್ನಲ್ಲ ರೀ, ಕ್ರಾಂತಿ ಆಗ್ತದೆ.